ವಾಸ್ತು ಮಾಡ್ತಾ ಇದ್ದೀವಿ ಹೊರಮಾವಲ್ಲಿ. ಇಲ್ಲಿ ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ ಅನ್ನೋದನ್ನು ಫಸ್ಟು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ನೋಡಿ, ಈ ಭಾಗದಲ್ಲಿ ಬಂದು ಓಪನ್ ಅಪ್ ಆಗ್ತಾ ಇದೆ. ಸೊ ಈ ಜಾಗದಲ್ಲಿ ಬ್ರಹ್ಮಸ್ಥಾನ ಈ ಎಕ್ಸಾಕ್ಟ್ ಶೋರೂಮ್ದು ಇಲ್ಲಿ ಓಪನ್ ಆಗ್ತದೆ ಫ್ಯಾಕ್ಟ್ರಿ. ಸೊ ಇಲ್ಲಿ ಬ್ರಹ್ಮಸ್ಥಾನದಿಂದ ಒಂದು 20 ಡಿಗ್ರೀಸ್ ಟಿಲ್ಟ್ ಅನ್ನೋದು ತೋರಿಸ್ತಾ ಇದೆ. 21 ಡಿಗ್ರೀಸ್ ಟಿಲ್ಟ್ ಇದೆ. 21 ಡಿಗ್ರೀಸ್ ಟಿಲ್ಟ್ ಅನ್ನೋದು 16 ಡಿಗ್ರೀಸ್ ಟಿಲ್ಟ್ ಎಕ್ಸಾಕ್ಟಾಗಿ ತೋರಿಸ್ತಾ ಇದೆ. ಸೊ 16 ಡಿಗ್ರೀಸ್ ನೋಡಿಕೊಂಡು ಮಿಕ್ಕಿದ್ದನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಆಗ್ತಾ ಇದೆ. ಏನಾದರೂ ಇತ್ತು ಅಂತಂದರೆ ತೋರಿಸುತ್ತೆ. ಸೊ 2 ಜಿಯೋಪಥಿಕ್ ಸ್ಟ್ರೆಸ್ ಲೈನ್ ಬರ್ತಾ ಇದೆ. ಪರ್ಸೆಂಟೇಜು ಅಲ್ಲಿ ನೋಡ್ಬೋದು ನೀವು ಎಷ್ಟು ಪರ್ಸೆಂಟೇಜ್ ಇದೆ ಅಂತ. 86% ಹಿಡಿದು 89ವರೆಗೂ ವೇರಿ ಆಗ್ತದೆ. 88, 82, 84, 91ವರೆಗೂ ಜಿಯೋಪಥಿಕ್ ಸ್ಟ್ರೆಸ್ ಅದರ ಸಿಗ್ನಲ್ಸು ಅಷ್ಟು ವೇರಿ ಆಗ್ತದೆ. ಗ್ಲೋಬ್ ಆನ್ ಮಾಡಿ ಇಟ್ಟಿದ್ದಷ್ಟು ಅಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ಸು 0 ಆಗುತ್ತೆ. ಈಗ ಇದನ್ನು ಆಫ್ ಮಾಡ್ತೀನಿ. ನೋಡ್ಬೋದು ಅಲ್ಲಿ ಈಗ ತಿರ್ಗಾ ಪಿಕಪ್ ಆಗುತ್ತೆ ರೇಡಿಯೇಷನ್ಸ್. ಸಿ ಅಗೇನದು ಜಿಯೋಪಥಿಕ್ ಸ್ಟ್ರೆಸ್ಸು ಪಿಕಪ್ ಆಗಿತ್ತು, ನೆಗೆಟಿವ್ ಲೈನ್. ಈಗ ತಿರ್ಗಾ ಇದನ್ನು ಆನ್ ಮಾಡೋದ್ರಿಂದ ಆನ್ ಮಾಡಿ ಇಡ್ತಾ ಇದ್ದೀನಿ. ತೆಗೀನ. ಸೊ ಈ ಹಾರ್ಮೋನೈಸ್ ಆಗಿರೋದ್ರಿಂದ ಏನಾಗುತ್ತೆ, ಆ ನೆಗೆಟಿವಿಟಿ ನಮಗೆ ಅಷ್ಟೊಂದು ಇದ್ದಿಲ್ಲ. ಯಾಕಂದರೆ ಇಷ್ಟು ಜಾಗದಲ್ಲಿ ಸ್ವಲ್ಪ ನೆಗೆಟಿವಿಟಿನೂ ನಮಗೆ ಅದು ಕೆಲಸ ಆಗುತ್ತೆ. ಸೊ ನೀವು ಒಂದು ಸಲ ಹಾರ್ಮೋನೈಸ್ ಆದಮೇಲೆ ನೀವು ಎಲ್ಲಿ ಬೇಕಾದ್ರೆ ಇಡ್ಬೋದು, ಅಥವಾ ಈ ಸ್ಪೇಸ್ಗೆ ಒಂದು ಬೇಕಾಗುತ್ತೆ. ಈಗ ಎನರ್ಜಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಏನೇನು ನೆಗೆಟಿವ್ ಇದೆ, ಎಲ್ಲೆಲ್ಲಿ ಏನೇನು ಇದು ಬರುತ್ತೆ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ನಾರ್ತಲ್ಲಿ ಎನರ್ಜಿ ಕಮ್ಮಿ ಇದೆ, 39 ಇದೆ. ನಾರ್ತಲ್ಲೇ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಬರ್ತಾ ಇದೆ. ಅಲ್ಲಿ ನೋಡಿ ಕ್ಲೋಸ್ ಇದೆ ನಿಮಗೆ. ಸೊ ನಾರ್ತಲ್ಲಿ ನಮಗೆ ಓಪನಿಂಗ್ ಇರಬೇಕು, ಗಾಳಿ ಬೆಳಕು ಇರಬೇಕು. ಅಲ್ಲಿ ಏನು ನೋಡೋಣ. ಈಗ ನಮ್ಗೆ ಇಲ್ಲಿ ಬ್ರಹ್ಮಸ್ಥಾನದಿಂದ ನಮಗೆ ನಾರ್ತ್ ಅಂದರೆ ಇಲ್ಲಿ ಬರ್ತಾ ಇದೆ ನಮ್ಗೆ ನಾರ್ತ್. ನಾರ್ತ್ ಈಸ್ಟಲ್ಲಿ 60% ಇದೆ. ಸೊ ಯಾಕಂದರೆ ನಾರ್ತ್ ಈಸ್ಟು ಇದಕ್ಕೆ ಬರ್ತಾ ಇದೆ. ನಾರ್ತ್ ಇಲ್ಲಿಗೆ ಬಂದಾಗ ನಿಮ್ಮದು ಈಶಾನ್ಯಕ್ಕೆ ಬರಲ್ಲ, ಮೆಟ್ಲು ಪೂರ್ವಕ್ಕೆ ಬರುತ್ತೆ. ಡೋರ್ ಬರುತ್ತೆ, ಈಶಾನ್ಯಕ್ಕೆ ಡೋರ್ ಇದೆ. 60% ಇದೆ.
ಈಸ್ಟಲ್ಲಿ ಚೆನ್ನಾಗಿದೆ ಎನರ್ಜಿ, 96% ಇದೆ. ಸೊ ಈಗ ಆಲ್ಮೋಸ್ಟ್ ಎನರ್ಜಿ ಸ್ಕ್ಯಾನ್ ಆಗ್ತಿದೆ. ನಾರ್ತಲ್ಲಿ 39% ಇದೆ, ನಾರ್ತ್ ಈಸ್ಟಲ್ಲಿ 60% ಇದೆ, ಈಸ್ಟಲ್ಲಿ ಚೆನ್ನಾಗಿದೆ 96% ಇದೆ, ಸೌತ್ ಈಸ್ಟಲ್ಲಿ 96 ಇದೆ. ಸೌತಲ್ಲಿ ಸ್ವಲ್ಪ ಎನರ್ಜಿ ಕಮ್ಮಿ ಇದೆ, ಅದನ್ನು ನೋಡೋಣ ಏನಕ್ಕೆ ಅಂತ. ಸೌತ್ ವೆಸ್ಟಲ್ಲಿ 69 ಇದೆ, ವೆಸ್ಟಲ್ಲಿ 98 ಇದೆ, ನಾರ್ತ್ ವೆಸ್ಟಲ್ಲಿ ನೋಡಬೇಕು ಅದನ್ನು, ಅದೊಂದು ಎನರ್ಜಿ ಬಂತು. ನಾರ್ತ್ ವೆಸ್ಟಲ್ಲೂ ಚೆನ್ನಾಗಿದೆ, 94% ಇದೆ. ಸೊ ಓವರ್ ಆಲ್ ಎನರ್ಜಿ ಓಕೆ, ಬಟ್ ನಾರ್ತಲ್ಲಿ ಎನರ್ಜಿ ಕಮ್ಮಿ ಇದೆ. ಅದು ಯಾಕೆ ಅನ್ನೋದು ಸ್ವಲ್ಪ ನೋಡಿಕೊಂಡು ಆಮೇಲೆ ಮುಂದುವರಿದು. ಈ ಕಡೆ ಒಂದು ಲಿಡ್ ಕ್ಲೋಸ್ ಮಾಡಿದ್ವಿ, ಎರಡು ಕಡೆ ಇಟ್ಟು ಅಲ್ಲೇ ನಿಂತ್ಕೊಳ್ಬೇಕು. ಕಾಣ್ತಿದ್ಯಾ? ಸೊ ಆಲ್ಮೋಸ್ಟ್ ಈಗ ಎನರ್ಜಿ ಸ್ವಲ್ಪ ಪಾಸಿಟಿವ್ ಆಯಿತು. ಅದೆರಡು ತೆಗೆದುಬಿಡಿ ಅಲ್ಲಿಂದ ನೋಡಿ, ಕಂಪ್ಲೀಟ್ ನೆಗೆಟಿವ್ ಕಾಣ್ತಿದ್ಯಾ? ಈ ಥರ ಶೇಕ್ ಆಯಿತು ಅಂದರೆ ಕಂಪ್ಲೀಟ್ ನೆಗೆಟಿವ್ ಇದೆ ಅಂತ. ಇಡೀ ಅದು ಆ ಕಡೆ, ಈ ಕಡೆ ಒಂದು, ಆ ಕಡೆ ಒಂದು. ನೋಡಿ, ಇಟ್ಟಿದ್ದಂಗೆ ಆಟೋಮೆಟಿಕ್ಕಾಗಿ ಎನರ್ಜಿ ಓಪನ್ ಅಪ್ ಆಯಿತು. ಸೊ ಈ ರೀತಿ ಎನರ್ಜಿನ ಪಾಸಿಟಿವ್ ಇರುತ್ತೆ. ಅದು ಅಲ್ಲೇ ಇರಲಿ, ಅನ್ಸ್ಬಿಡಿ. ಈಗ ನೋಡಿ ಆಲ್ಮೋಸ್ಟ್ 100% ಎನರ್ಜಿ ಬರ್ತಾ ಇದೆ. ಸೊ 30% ಏನು ಎನರ್ಜಿ ಇತ್ತು ಅದು ಇನ್ಕ್ರೀಸ್ ಆಯಿತು. ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡೋದು. ಸೊ ಈಗ ಎನರ್ಜಿ ಈಗ ಎಷ್ಟಿದೆ ನಮಗೆ? ಆಲ್ಮೋಸ್ಟ್ 30ಇಂದ 80 ಆಗಿದೆ. ಇವಾಗ ಅಲ್ಲಿ ಹಾಕ್ಸ್ತಾ ಇದ್ದೀನಿ, ಎಲ್ಲಿಗೆ ಅಲ್ಲ ಸ್ಟೀಲ್ ಮಳೆ. ಈಗ ಹಾಕಿದ ತಕ್ಷಣನೇ ನಮಗೆ ನೋಡಿ ಎನರ್ಜಿ ಕೊಡ್ತಿಲ್ಲ. ಸೊ ಎನರ್ಜಿ ಫುಲ್ ಇನ್ಕ್ರೀಸ್. ಸೊ ನಾವು ಹಾಕಿರೋದು ಈಗ ನಾರ್ತ್ದು ಹೆಲಿಕ್ಸ್, ನಾರ್ತ್ ಝೋನ್ದು ಒಂದು ಹೆಲಿಕ್ಸ್ ಹಾಕಿದ್ವಿ. ಸೊ ಅದೇನು ಮಾಡುತ್ತೆ, ಏನು ನಾರ್ತ್ ಕಟ್ ಥರ ಬಂದಿದೆಯಲ್ಲ, ಆ ಕಟ್ಟನ್ನು ಅದು ಫುಲ್ಫಿಲ್ ಮಾಡುತ್ತೆ. ಈ ಇನ್ಸ್ಟಲ್ಲಿಂದ 45% ತೋರಿಸ್ತು, ಮನೆಯಲ್ಲಿ ಕೂಡ 45% ತೋರಿಸ್ತಾ ಇತ್ತು. ಸೊ ಈಗ ಏನು ಮಾಡೋಣ, ಇಲ್ಲಿ ಸೌತ್ ರಾಡ್ ತಗೊಂಡು ಸೌತಲ್ಲಿ ರಾಡಲ್ಲಿ ಇಟ್ಬಿಟ್ಟು ಎನರ್ಜಿ ಇನ್ಕ್ರೀಸ್ ಮಾಡ್ತಾ ಇದ್ವಿ. ಸೌತಲ್ಲೂ ಕೂಡ ಎನರ್ಜಿ ಲೋ ಇತ್ತು ಅಂತ ಚೆಕ್ ಮಾಡಿದಾಗ ಈಗ ಸೌತಲ್ಲಿ ಎಲ್ಲರೂ ರಾಡ್ ಇಲ್ಲೇ ಪ್ಲೇಸ್ ಮಾಡ್ತೀವಿ, ಇಲ್ಲೇ ಮೇಲೆ ಎಲ್ಲರಿಗೆ. ಆಮೇಲೆ ಬೇಕಾದ್ರೆ ಅಲ್ಲೆಲ್ಲ ಇಟ್ಕೊಬೇಕು. ಸೊ ನಿಮ್ಗೆ ಜಸ್ಟ್ ಎನರ್ಜಿ ಚೆಕ್ ಮಾಡೋದು ನೋಡಿ. ರಾಡ್ ಪ್ಲೇಸ್ ಮಾಡಿದ ತಕ್ಷಣ ಎನರ್ಜಿ ಇನ್ಕ್ರೀಸ್ ಆಯ್ತು. ಈಗ ಅದನ್ನು ತೆಗೀರಿ ಸರ್ ನೋಡಿ, ಎನರ್ಜಿ ಕಮ್ಮಿ ಆಗುತ್ತೆ. ಆವಾಗಲೇ ಎಷ್ಟಿತ್ತು, ಓನ್ಲಿ 45% ಇತ್ತು. ಈಗಲೂ ಕೂಡ ಅನಲಾಗಲ್ಲೂ ಕೂಡ 45% ತಗೋದು ಇಡೀ ಸರ್ ನೋಡಿ. ಹಾಗೇ ಇಡ್ತಾರೆ, ಎನರ್ಜಿ ಆಟೋಮೆಟಿಕ್ಕಾಗಿ ಇಲ್ಲಿ ಇಮ್ಮಿಡಿಯೇಟಾಗಿ ರಿಲೀಸ್. ಸೊ ಈ ರೀತಿ ಎನರ್ಜಿನ ಇನ್ಕ್ರೀಸ್ ಮಾಡ್ತಾರೆ. ಯಾಕೆ ಅಂದರೆ ಆಲ್ಮೋಸ್ಟ್ ನೋಡಿ ನಿಮಗೆ ಇಂಡೈರೆಕ್ಟಾಗಿ ನಮಗೆ ಆಲ್ಮೋಸ್ಟ್ ಎಲ್ಲ ಬ್ಲೂನೇ ಇದೆ. ಡಿವೈಸ್ದು ಪೇಂಟು, ರಾಡು ಮತ್ತು ಆ ಗ್ಯಾಸ್ ಪೈಪ್ಲೈನ್ ಎಲ್ಲ ಬಂದಿರೋದೆಲ್ಲ ಆಲ್ಮೋಸ್ಟ್ ಬ್ಲೂ ಇದೆ. ಸೊ ಅದೂ ಅಷ್ಟೇ, ಶೀಟ್ಸು ಆಲ್ಮೋಸ್ಟ್ ಬ್ಲೂ ಅದೇ ಥರನೇ ಇದೆ. ಸೊ ಇದೆಲ್ಲ ಏನಾಗುತ್ತೆ, ರೆಡ್ ಫ್ಯಾಮಿಲಿ ಈ ಝೋನಲ್ಲಿ ಬರಬೇಕಾಗಿರುವಂಥದ್ದು ಪ್ರಾಮಿನೆಂಟಾಗಿ ರೆಡ್ ಕಲರ್ ಬರಬೇಕು ನಮ್ಮ ಸೌತ್ ಕಡೆ. ಯಾವಾಗ ಬ್ಲೂ ಬರುತ್ತೆ ಅದು ಆ್ಯಂಟಿ ಆಗುತ್ತೆ. ಸೊ ಹಂಗಾಗಿ ಇದನ್ನು ಎನರ್ಜಿ ಇದರಿಂದ ರಾಡ್ ಮುಖಾಂತರ ಇನ್ಕ್ರೀಸ್ ಮಾಡ್ಬೋದು. ಈಗ ಓವರ್ ಆಲ್ ಎನರ್ಜಿ 200% ಆಯಿತು. ಸೊ ಏನು ನೆಗೆಟಿವ್ ಇತ್ತೋ ಅದೆಲ್ಲ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಈಶಾನ್ಯ ಮೂಲೆಯಲ್ಲಿ ಎಂಟ್ರೆನ್ಸ್ ಬರ್ತಾರಲ್ಲ, ಪೂರ್ವದಲ್ಲಿ ಇದಿದೆ ಸ್ಟೇರ್ಕೇಸ್, ಅದನ್ನು ಬೇಕಾದ್ರೆ 2 ಪಿರಮಿಡ್ ಹಾಕಿ ಬ್ಲಾಕ್ ಮಾಡುತ್ತೆ. ಕಂಪ್ಲೀಟಾಗಿ ನಾರ್ತ್ ಈಸ್ಟ್ ಶಿಫ್ಟ್ ಮಾಡುತ್ತೆ. ಹಾಂ, ನಾರ್ತ್ ಈಸ್ಟ್ಗಿಲ್ಲ ಅದು.
ಸೊ ಪೂರ್ವದಲ್ಲಿ ಬರ್ತಾ ಇರೋಂಥ ಮೆಟ್ಲನ್ನ ಕಂಪ್ಲೀಟ್ ಆಗಿ ಎನರ್ಜಿನ ಇಲ್ಲಿಂದ ನಾರ್ತ್ ವೆಸ್ಟ್ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಶಿಫ್ಟಿಂಗ್ಗೋಸ್ಕರ ವರ್ಚುವಲಿ ಶಿಫ್ಟ್ ಮಾಡೋದಕ್ಕೆ ಈ ಪಿರಮಿಡ್ಗೆ ಪ್ರೋಗ್ರಾಮ್ ಮಾಡ್ತಾ ಈ ಕಂಪ್ಲೀಟ್ ಇಲ್ಲಿರುವಂಥ ಏನು ಮೆಟ್ಲಿದೆ ಇದನ್ನ ಕಂಪ್ಲೀಟ್ ಆಗಿ ನಾರ್ತ್ ವೆಸ್ಟ್ಗೆ ಎನರ್ಜಿನ ಶಿಫ್ಟ್ ಮಾಡ್ತಾ ಇದ್ದೀವಿ ವರ್ಟಿಕಲ್ ವರ್ಚುವಲ್ ಆಗಿ. ಅದಕ್ಕೆ ಯೂಸ್ ಮಾಡ್ತಾ ಇರೋದು ಶಿಫ್ಟಿಂಗ್ ಪಿರಮಿಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಎರಡು ಪಿರಮಿಡ್ಸ್ನ ಈ ರೀತಿ ಒಂದು ಇಲ್ಲಿ ಇನ್ನೊಂದು ಈ ಕಡೆ ಸೊ ಕಂಪ್ಲೀಟ್ ಈ ಮೆಟಲ್ ಲೋಡ್ ಏನಿದೆ ಈ ಕಂಪ್ಲೀಟ್ ಲೋಡನ್ನ ನಾರ್ತ್ ವೆಸ್ಟ್ಗೆ ಈ ಕಡೆಯಿಂದ ಶಿಫ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ಈ ಪಿರಮಿಡ್ನ ಇಲ್ಲಿ ಬೇಸ್ ಮಾಡೋ ಮುಖಾಂತರ ಇಲ್ಲಿ ಇಡೋ ಮುಖಾಂತರ ಇದನ್ನ ಶಿಫ್ಟ್ ಮಾಡ್ತೀವಿ. ಕಾಣ್ತೀವಿ ಸರ್, ಆಟೋಮೆಟಿಕ್ ಆಗಿ ಸೊ ಈಗ ನೀವು ಅದನ್ನ ಇಲ್ಲಿ ಪೇಸ್ಟ್ ಆದ್ರೂ ಮಾಡ್ಕೊಬಹುದು ಅಥವಾ ಇಲ್ಲಿ ಪೇಸ್ಟ್ ಆದ್ರೂ ಮಾಡ್ಬೋದು. ಇಲ್ಲ ಇದಕ್ಕೆ ಇಂಟ್ಯಾಕ್ಟ್ ಆಗಿರುತ್ತೆ. ಈ ಕಡೆ ಒಂದು ಅಲ್ಲಿ ಆ ಥರ ಮಾಡೋದ್ರಿಂದ ನಿಮ್ಗೆ ಈ ಎನರ್ಜಿ ವರ್ಚುವಲಿ ಆ ಕಡೆ ಶಿಫ್ಟ್ ಆಗ್ತದೆ. ಇವಾಗ ಇವರಿಬ್ಬರೇ ಇರ್ತಾರೆ. ಓಕೆ ವೈಫ್ ಮತ್ತೆ ಬೆಸ್ಟ್. ಈಗ ನೀವು ಎಕ್ಸಾಕ್ಟ್ ನಾರ್ತ್ಗೆ ಸ್ಟವ್ ಪಾಯಿಂಟ್ ಬರ್ತಾ ಇದೆ. ಇಲ್ಲಿ ಇದೆ ನಾನು ಯೂಸ್ ಮಾಡೋದು. ಅಲ್ಲೂ ಇಲ್ಲೊಂದು ಏನಾದ್ರು ಇಟ್ಕೊಳ್ಳಿ, ನಾರ್ತ್ದು ಬ್ಲೂ ಕಲರ್ದು ಏನಾದ್ರು ಒಂದು ಓಕೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಇವಾಗ ಅಲ್ಲಿ ಕೆಳಗಡೆ ಇನ್ಕ್ರೀಸ್ ಮಾಡಿದೀವಲ್ಲ, ಸೊ ಆಬ್ವಿಯಸ್ಲಿ ಆ ಎನರ್ಜಿ ಇನ್ಕ್ರೀಸ್ ಆಗಿದೆ. ಇದು ಐಲ್ಯಾಂಡ್ ಕಿಚನ್ ಅಂತ. ನಾವು ಕಿಚನ್ ಸ್ವಲ್ಪ ಸ್ಪೇಷಿಯಸ್ ಆಗಿದ್ದಾಗ ಇದನ್ನು ಮಿಡಲ್ ಅಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ನಾವು ನೋಡ್ಬೋದು. ದೊಡ್ಡದಾಗಿ ಸ್ಪೇಸ್ ಇದ್ದಾಗ ಇದನ್ನ ಐಲ್ಯಾಂಡ್ ಕಿಚನ್ ಅಂತ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಬಂದರೆ ಕ್ರಾಕರಿ ಯೂನಿಟ್ಸ್ ಅಂತ ಇದೆ. ಇಲ್ಲಿ ಕ್ರಾಕರಿ ಯೂನಿಟ್ಸ್ ಅಲ್ಲಿ ನಿಮಗೆ ಪ್ಲೇಟ್ಸ್, ಸಾಸಸ್, ಕಪ್ ಆ ಥರದೆಲ್ಲ ಇಟ್ಕೊಳ್ತೀವಿ. ನೆಕ್ಸ್ಟ್ ಬಂದರೆ ನಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಕಿಚನಲ್ಲಿ 3 ವೆರೈಟೀಸ್ ಮಾಡಿದ್ವಿ. ಒಂದು ಐಲ್ಯಾಂಡ್ ಕಿಚನ್, ಹಾಗೆ ಇನ್ನೊಂದು ಎಲ್ ಶೇಪ್ ಕಿಚನ್ ಮಾಡಿದ್ವಿ. ಎಲ್ ಶೇಪ್ ಕಿಚನ್ ಬಂದ್ಬಿಟ್ಟು ನಿಮಗೆ ಅಕ್ರಿಲಿಕ್ ಫಿನಿಶಿಂಗ್ ಕೊಟ್ಟಿದ್ವಿ. ಅಕ್ರಿಲಿಕ್ ಫಿನಿಶಿಂಗ್ ಕೊಡೋದು ಒಂದು ರಿಚ್ ಲುಕ್ ಕೊಡೋದು. ನಾರ್ಮಲ್ ಪ್ಲೈವುಡ್ಗಿಂತ ನಾರ್ಮಲ್ ಲ್ಯಾಮಿನೇಟ್ಗಿಂತ ಇದು ರಿಚ್ ಲುಕ್ ಕೊಡೋದು. ಇದು ಎಲ್ ಶೇಪ್ ಕಿಚನ್ ಇರುತ್ತೆ. ಇದರಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಯಾವ್ದಾವ್ದು ಬೇಕಾದನ್ನು ಹಾಕಿ ಕೊಡ್ತಾರೆ. ಇಲ್ಲಿ ಬ್ಯಾಸ್ಕೆಟ್ಸ್ ಇರುತ್ತೆ, ಇದು ಬಾಟಲ್ ಪುಲ್ಔಟ್ಸ್ ಇರುತ್ತೆ. ಇದು ಸಾಫ್ಟ್ ಕ್ಲೋಸರ್ಸ್ ಮಾಡೋದೆಲ್ಲ, ಟಾಪ್ ಇರೋದಕ್ಕೆಲ್ಲ ನಾರ್ಮಲ್, ಕೆಳಗಡೆ ಇರೋದಕ್ಕೆಲ್ಲ ಸಾಫ್ಟ್ ಕ್ಲೋಸರ್ಸ್. ಇದು ಮ್ಯಾಜಿಕ್ ಕಾರ್ನರ್ ಅಂತ. ಇದು ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ. ಒಳಗಡೆ ಇರೋದಕ್ಕೆ ನಮ್ಮ ಕೈ ಸಿಗೋದಿಲ್ಲ. ಇದನ್ನ ಇಟ್ಬಿಟ್ಟು ನಾವು ಯೂಸ್ ಮಾಡೋದು. ಇದು ವಿಕರ್ ಬ್ಯಾಸ್ಕೆಟ್ಸ್ ಅಂತ. ಈರುಳ್ಳಿ ಅಥವಾ ತರಕಾರಿ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏರ್ ಔಟ್ ಆಗುತ್ತೆ. ಇಲ್ಲಿ ಮಿರರ್ ಯೂನಿಟ್ ಇದೆ. ಮಿರರ್ ಯೂನಿಟ್ ಕೆಳಗಡೆ ಡ್ರಾವರ್ಸ್ ಕೊಟ್ಟಿರುತ್ತೆ, ಸಾಫ್ಟ್ ಕ್ಲೋಸರ್ಸ್. ಹೀಗೆ ನಾರ್ಮಲ್ ಒಂದು ವಾರ್ಡ್ರೋಬ್ ಇದೆ. ವಾರ್ಡ್ರೋಬಲ್ಲಿ ಏನು ನಾರ್ಮಲ್ ಬೇಸಿಕ್ ಬರುತ್ತೆ ಅದನ್ನೆಲ್ಲ ಮಾಡಿರುತ್ತೆ. ಒಂದು ಹ್ಯಾಂಗರ್ ಇರುತ್ತೆ, ಒಂದು ಡ್ರಾವರ್ ಇರುತ್ತೆ, ಹಾಗೆ ಶೆಲ್ಫ್ ಎಷ್ಟು ಬೇಕೋ ಅಷ್ಟು ಶೆಲ್ಫ್ ಫಿಕ್ಸ್ ಮಾಡಿಕೊಡ್ತೇವೆ. ಸೀಕ್ರೆಟ್ ಲಾಕರ್ ಥರ ಮಾಡ್ಬೋದು ಇಲ್ಲಿ. ಒಂದು ಸಿಂಪಲ್ ಟಿ ವಿ ಯೂನಿಟ್ ಇದೆ. ಟಿ ವಿ ಪ್ಯಾನಲ್ ಇದೆ, ಟಿ ವಿ ಬೇಸ್ ಯೂನಿಟ್ ಇದೆ. ಈಗ ಡಿಸೈನ್ಸ್ ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ಟ್ಯಾಂಡಮ್ ಬಾಕ್ಸಸ್ ಅಂತ. ಇದು ಒಂದು ಹೈಯರ್ ವೇರಿಯಂಟಲ್ಲಿ ಬ್ಯಾಸ್ಕೆಟ್ಸ್ ಒಂದು ಲೋವರ್ ವೇರಿಯಂಟು, ಇದು ಒಂದು ಹೈಯರ್ ವೇರಿಯಂಟ್ ಇರುತ್ತೆ. ಇದೆಲ್ಲ ಕಂಪ್ನಿದು 8 ಇಂಚು 8.5 ಲೆಂತ್ ಎಲ್ಲ ಬರುತ್ತೆ, ಅದರಲ್ಲೇ ಮಾಡ್ಬೋದು. ಇದು ಪ್ರಿಸಮ್ ಪ್ಯಾನಲ್ ಅಂತ. ಈ ಮೆಟೀರಿಯಲ್ ಬೇರೆ ಇದೆ. ಏಜಿಂಗ್ ಡೋರ್ಸ್ ಅಂತ. ಇದು ಬಂದು ನಾವು ಕಂಪ್ನಿ ಹೊರಗಡೆ ಕಂಪ್ನಿ ಆರಿಸ್ಟೋ ಡೋರ್ಸ್ ಅಂತ ಇದೆ, ಇನ್ನೊಂದು ಏಜಿಂಗ್ ಡೋರ್ಸ್ ಅಂತ ಇದೆ. ಏಜಿಂಗ್ ಬಂದ್ಬಿಟ್ಟು ನಾರ್ಮಲ್ ಕಸ್ಟಮರ್ಸ್ಗೆ, ಅರಿಸ್ಟೋ ಬಂದ್ಬಿಟ್ಟು ಹೈಯರ್ ಕಸ್ಟಮರ್ಸ್ಗೆ. ಅದು ಇದು ಕಾಸ್ಟೇ ಬೇರೆ ಇರುತ್ತೆ, ಕಾರ್ ಕೇಸ್ ಕಾಸ್ಟೇ ಬೇರೆ ಇರುತ್ತೆ. ಅದು ಮಿನಿಮಮ್ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 1200 ಸ್ಟಾರ್ಟ್ ಆಗುತ್ತೆ. ಇದು
ನಿಮಗೆ ಲುಕ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ. ಗ್ಲಾಸಸ್ ಇರುತ್ತೆ, ನಿಮಗೆ ಅಲ್ಯೂಮಿನಿಯಂ ಬೀಡಿಂಗ್ಸ್ ಇರುತ್ತೆ. ಅಲ್ಯೂಮಿನಿಯಂ ಬೀಡಿಂಗ್ಸಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕಲರ್ಸ್ ಮಾಡಿಕೊಡ್ತೀವಿ. ಇದು ಕಂಪ್ನಿಯವರೇ ಬಂದು ಫಿಟ್ಟಿಂಗ್ ಮಾಡ್ತಾರೆ. ನಮ್ಮದು ಪಾರ್ಟ್ ಬಂದುಬಿಟ್ಟು ಕಾರ್ಕೇಸ್ ಮಾಡ್ತಾ ಫಿಟ್ ಮಾಡ್ತೀವಿ. ಆಮೇಲೆ ಫೈನಲ್ ಮೆಜರ್ಮೆಂಟು ಕಂಪ್ನಿಯವ್ರು ಬಂದುಬಿಟ್ಟು ಮಾಡ್ಕೊಡುತ್ತಾರೆ. ಇವತ್ತೊಂದು ಫ್ಯಾಕ್ಟ್ರಿ ವಾಸ್ತು ಮಾಡ್ತಾ ಇದ್ವಿ. ಇದು ಆನೆಸ್ಟು ಅಂತೇಳಿ ಭಾಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇವ್ರನ್ನ ನೋಡಿರ್ತೀರ, ನಮ್ಮ ಸ್ಟೂಡೆಂಟ್ ಅವರು ಮತ್ತೆ ಅವ್ರದ್ದು ಒಂದು ಫ್ಯಾಕ್ಟ್ರಿ ನಡೆಸ್ತಿದ್ದಾರೆ ವರ್ಮಾವಲ್ಲಿ. ಭಾಳ ಚೆನ್ನಾಗಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕಿಚನ್ ಕ್ಯಾಬಿನೆಟ್ ಯಾವ ರೀತಿ ಬರುತ್ತೆ ಅನ್ನೋದು ತೋರಿಸಿದ್ದಾರೆ, ಮತ್ತೆ ಟಿವಿ ಯೂನಿಟ್ ಯಾವ ರೀತಿ ಬರುತ್ತೆ ಅನ್ನೋದು ತೋರಿಸಿದ್ದಾರೆ, ಮತ್ತೆ ನಿಮ್ಮ ರೂಮ್ ವಾರ್ಡ್ರೂಬ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ತೋರಿಸಿದ್ದಾರೆ. ಮತ್ತೆ ನಿಮ್ಮ ಬಡ್ಜೆಟ್ ತಕ್ಕಂಗೆ ಒಳ್ಳೆ ಕ್ವಾಲಿಟಿ ವರ್ಕ್ನ ಮಾಡಿಕೊಡ್ತಾರೆ. ಸೊ ಯಾರಿಗೆಲ್ಲ ಯಾರು ಈ ರೀಸೆಂಟ್ ಈ ಕಡೆ ಭಾಗದಲ್ಲಿ ಯಾರಾದ್ರು ಮನೆ ಕಟ್ಟಿಸ್ತಿದ್ರೆ ಖಂಡಿತವಾಗ್ಲೂ ಇವ್ರನ್ನ ಭೇಟಿ ಮಾಡ್ಬೋದು. ಬಹಳ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ, ರೀಸನಬಲ್ ಪ್ರೈಸ್ ನಲ್ಲಿ ಮಾಡ್ಕೊಡ್ತಾರೆ. ಅದರಲ್ಲೂ ನಮ್ಮ ಹೆಸರು ಹೇಳಿದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಇವ್ರನ್ನ ಭೇಟಿ ಮಾಡ್ಬಿಟ್ಟು ನೀವು ಅದನ್ನ ಏನೇ ಕೆಲಸ ಇದ್ರು ಕೂಡ ಮಾಡಿಸ್ಕೊಬಹುದು. ಐ ಕ್ಯಾನ್ ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.